ಶಿವರಾತ್ರಿಯ ಹಬ್ಬದಂದೇ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲೂ ಕೂಡ ಬಲಗಡೆಯಿಂದ ಹೂ ಸಿಕ್ಕಿದೆ ಅಂತ ಮಂಡ್ಯ ಶಾಸಕರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಕೆರಗೋಡ್ನಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಶಾಸಕ ರವಿಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಚಲಿಂಗ ದರ್ಶನ ಮಾಡ್ತಾ ಇದ್ದಂತೆ ದೇವರು ಬಲಗಡೆ ಹೂ ನೀಡಿದೆ, ಪಂಚಲಿಂಗ ಹೂ ಕೊಟ್ಟಿದೆ ಅಂದ ಮೇಲೆ ಗೆಲುವು ನಮ್ಮದೇ ಆಗಲಿದೆ ಅನ್ನುವಂಥ ವಿಶ್ವಾಸ ಮಂಡ್ಯ ಶಾಸಕ ರವಿಕುಮಾರ್ ಅವರದ್ದು. ಚಂದ್ರು ಸೌಮ್ಯ ಸ್ವಭಾವದವರು, ಜನ ಅವರಿಗೆ ವೋಟ್ ಮಾಡಬೇಕು. ಕೆರಗೋಡು ಹನುಮಧ್ವಜ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ ರವಿಕುಮಾರ್. ಕೆಲವರು ಸುಮ್ಮನೆ ರಾಜಕೀಯವನ್ನು ಮಾಡಿದ್ರು ಅಂತ ಕೆರಗೋಡ್ನಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಂಡಿದ್ರು ಶಿವರಾತ್ರಿ ಹಿನ್ನೆಲೆಯಲ್ಲಿ. ಆ ಸಂದರ್ಭದಲ್ಲಿ ಸ್ಟಾರ್ ಚಂದ್ರುಗೆ ಟಿಕೆಟ್ ಸಿಕ್ಕ ಕುರಿತಂತೆ, ಕೆರಗೋಡು ವಿವಾದದ ಕುರಿತಂತೆ ಮಾತನಾಡಿದ್ದಾರೆ. 100ಕ್ಕೆ 100 ಇವತ್ತು ಮಹಾಶಿವರಾತ್ರಿ ಪಂಚಲಿಂಗೇಶ್ವರನ ಸನ್ನಿಧಿಯಲ್ಲಿ ನಿಂತು ಹೇಳ್ತಾ ಇದ್ದೀವಿ. ನನ್ನ ಎಲೆಕ್ಷನ್ ಕ್ಯಾಂಪೇನು ಕೂಡ ಪಂಚಲಿಂಗೇಶ್ವರನಿಂದ ಆರಂಭ ಮಾಡಿದ್ದೀವಿ. ನಮ್ಮ ಚಂದ್ರಣ್ಣವರು ಟಿಕೆಟ್ ಪಂಚಲಿಂಗೇಶ್ವರ ದೇವಸ್ಥಾನದ ಬಾಕ್ಲಿಗೆ ಬರ್ತಾ ಇದ್ದಾಗಲೇ ಯಾರೋ ನಿಮ್ಮ ಮೀಡಿಯಾದವ್ರಿಗೆ ಫೋನ್ ಮಾಡಿ, ಸರ್ ನಿಮ್ಮದು ಟಿಕೆಟ್ ಘೋಷಣೆ ಆಯಿತು ಅಂದರು. ಒಳಗೆ ಹೋದ್ವಿ, ಬಲಗಡೆ ಹೂವು ಕೊಡ್ತು ದೇವರು. ಇದು ಶುಭ ಸೂಚಕ. ಪಂಚಲಿಂಗೇಶ್ವರ ಹೂವು ಕೊಟ್ಟಿದ್ದಾರೆ ಅಂದಮೇಲೆ ಗೆಲುವು ನಮ್ಮದೇ. ಏನು ಪ್ರಚಾರ, ನಾವು 6-7 ಜನರ ಮಧ್ಯೆ ಇದ್ದೀವಿ. ಜನತಾ ದರ್ಶನ ಮಾಡ್ತಾಯಿದ್ದೀವಿ, ಮನೆಗೆ ಹೋಗಿ ಕೆಲಸ ಮಾಡಿಕೊಡ್ತಾಯಿದ್ದೀವಿ. 40-50 ವರ್ಷದಿಂದ ಆಗಿರೋ ಕೆಲಸ ಮಾಡಿಕೊಡ್ತಾಯಿದ್ದೀವಿ, ಗ್ಯಾರಂಟಿ ಕೊಡ್ತಾಯಿದ್ದೀವಿ. ಒಬ್ಬ ಶಾಸಕ ಏನೇನು ಮಾಡ್ಬೋದು ಅದನ್ನೆಲ್ಲ ನಾವು 7 ಜನವು ಮಾಡ್ತಾಯಿದ್ದೀವಿ. ಜನಪ್ರಿಯ ಸರ್ಕಾರ ನಮ್ಮದು, ಬಡವ್ರ ಪರ ಇದ್ದೀವಿ. ಚಂದ್ರು ಅವರು ಸೌಮ್ಯ ಸ್ವಭಾವದವರು, ಮಂಡ್ಯದ ಮಣ್ಣಿನ ಮಗ, ಅವರಿಗೆ ವೋಟ್ ಕೊಡಬೇಕು ಅಂತ ಜನಗಳ ಹತ್ರ ಕೇಳ್ತೀವಿ. 100ಕ್ಕೆ 100 ಇವತ್ತು ಮಹಾಶಿವರಾತ್ರಿ ಪಂಚಲಿಂಗೇಶ್ವರನ ಸನ್ನಿಧಿಯಲ್ಲಿ ನಿಂತು ಹೇಳ್ತಾ ಇದ್ದೀವಿ. ನನ್ನ ಎಲೆಕ್ಷನ್ ಕ್ಯಾಂಪೇನು ಕೂಡ ಪಂಚಲಿಂಗೇಶ್ವರನಿಂದ ಆರಂಭ ಮಾಡಿದ್ದೀವಿ. ನಮ್ಮ ಚಂದ್ರಣ್ಣವರು ಟಿಕೆಟ್ ಪಂಚಲಿಂಗೇಶ್ವರ ದೇವಸ್ಥಾನದ ಬಾಕ್ಲಿಗೆ ಬರ್ತಾ ಇದ್ದಾಗಲೇ ಯಾರೋ ನಿಮ್ಮ ಮೀಡಿಯಾದವ್ರಿಗೆ ಫೋನ್ ಮಾಡಿ, ಸರ್ ನಿಮ್ಮದು ಟಿಕೆಟ್ ಘೋಷಣೆ ಆಯಿತು ಅಂದರು. ಒಳಗೆ ಹೋದ್ವಿ, ಬಲಗಡೆ ಹೂವು ಕೊಡ್ತು ದೇವರು. ಇದು ಶುಭ ಸೂಚಕ. ಪಂಚಲಿಂಗೇಶ್ವರ ಹೂವು ಕೊಟ್ಟಿದ್ದಾರೆ ಅಂದಮೇಲೆ ಗೆಲುವು ನಮ್ಮದೇ. ಏನು ಪ್ರಚಾರ, ನಾವು 6-7 ಜನರ ಮಧ್ಯೆ ಇದ್ದೀವಿ. ಜನತಾ ದರ್ಶನ ಮಾಡ್ತಾಯಿದ್ದೀವಿ, ಮನೆಗೆ ಹೋಗಿ ಕೆಲಸ ಮಾಡಿಕೊಡ್ತಾಯಿದ್ದೀವಿ. 40-50 ವರ್ಷದಿಂದ ಆಗಿರೋ ಕೆಲಸ ಮಾಡಿಕೊಡ್ತಾಯಿದ್ದೀವಿ, ಗ್ಯಾರಂಟಿ ಕೊಡ್ತಾಯಿದ್ದೀವಿ. ಒಬ್ಬ ಶಾಸಕ ಏನೇನು ಮಾಡ್ಬೋದು ಅದನ್ನೆಲ್ಲ ನಾವು 7 ಜನವು ಮಾಡ್ತಾಯಿದ್ದೀವಿ. ಜನಪ್ರಿಯ ಸರ್ಕಾರ ನಮ್ಮದು, ಬಡವ್ರ ಪರ ಇದ್ದೀವಿ. ಚಂದ್ರು ಅವರು ಸೌಮ್ಯ ಸ್ವಭಾವದವರು, ಮಂಡ್ಯದ ಮಣ್ಣಿನ ಮಗ, ಅವರಿಗೆ ವೋಟ್ ಕೊಡಬೇಕು ಅಂತ ಜನಗಳ ಹತ್ರ ಕೇಳ್ತೀವಿ. 100ಕ್ಕೆ 100 ಇವತ್ತು ಮಹಾಶಿವರಾತ್ರಿ ಪಂಚಲಿಂಗಿ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನದೇ ಆದಂಥ ತಯಾರಿಯನ್ನು ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗ ಅಂತ ನಾವು ನೋಡ್ತಾ ಹೋಗೋದಾದರೆ, ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮೊದಲ 39 ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ. ಕರ್ನಾಟಕಕ್ಕೆ 7 ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ. ಅದರಲ್ಲಿ ಮಂಡ್ಯ ಕ್ಷೇತ್ರಕ್ಕೆ ಬರೋದಾದರೆ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಲಭ್ಯವಾಗಿದೆ. ಶಿವರಾತ್ರಿಯಂದೇ ಟಿಕೆಟ್ ಘೋಷಣೆಯಾಗಿರೋದು ಅಭ್ಯರ್ಥಿಯಾಗಿರುವಂಥ ಸ್ಟಾರ್ ಚಂದ್ರು ಅವರಿಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ಮತ್ತು ಗೆಲುವು ನಿಶ್ಚಿತ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ವರಿಷ್ಠರು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ವಿಶ್ವಾಸ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಶಾಸಕ ರವಿಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಪಂಚಲಿಂಗ ದರ್ಶನ ಮಾಡ್ತಾ ಇದ್ದಂತೆ ದೇವರು ಬಲಗಡೆ ಹೂ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಗೆಲುವು ಖಂಡಿತವಾಗ್ಲೂ ಲಭ್ಯವಾಗುತ್ತೆ ಅನ್ನುವಂಥ ಮಾತನ್ನು ಮಂಡ್ಯದ ಕೆರಗೋಡ್ನಲ್ಲಿ ಶಾಸಕ ರವಿಕುಮಾರ್ ಹೇಳಿರುವಂಥದ್ದು. ಶಿವರಾತ್ರಿ ಹಬ್ಬದ ನಿಮಿತ್ತ ಕೆರಗೋಡಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ರವಿಕುಮಾರ್, ನಟ ಡಾಲಿ ಧನಂಜಯ್ ಸೇರಿದಂತೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಕೆರಗೋಡು ವಿವಾದದ ಕುರಿತಂತೆ ಕೂಡ ರವಿಕುಮಾರ್ ಮಾತನಾಡಿದ್ದಾರೆ. ಯಾರೋ ಪುರ್ಸೋತಿದ್ದವರು ಇಂಥ ಕೆಲಸ ಮಾಡಿದ್ದಾರೆ, ವಿವಾದ ಮಾಡಿದ್ದಾರೆ ಅಷ್ಟೇ, ಪರಿಸ್ಥಿತಿ ಎಲ್ಲ ತಿಳಿಯಾಗಿದೆ. ಇಂಥ ರಾಜಕೀಯ ಒಂದು ಗ್ರಾಮದ ವಿಚಾರದಲ್ಲಿ ಆಗಬಾರ್ದು ಅನ್ನುವಂತಹ ವಿಚಾರವನ್ನು ಮಂಡಿಸುತ್ತಾ ಸ್ಟಾರ್ ಚಂದ್ರು ಕುರಿತಂತೆ ಮಾತನಾಡಿದ್ದಾರೆ. ಲೋಕಸಭಾ ಟಿಕೆಟ್ ಲಭ್ಯವಾಯ್ತಲ್ಲ, ಅದಕ್ಕೆ ಬಹಳ ಸೌಮ್ಯ ಸ್ವಭಾವದವರು, ಖಂಡಿತ ಗೆಲುವು ಲಭ್ಯವಾಗುತ್ತೆ ಅಂತ ರವಿ ಗಣಗ ಕೂಡ ಹೇಳಿದ್ದಾರೆ. ಸನ್ನಿಧಿಯಲ್ಲಿ ನಿಂತು ಹೇಳ್ತಾ ಇದ್ದೀವಿ. ನನ್ನ ಎಲೆಕ್ಷನ್ ಕ್ಯಾಂಪೇನು ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ
1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.